ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಂದ್ರ, ಏನಣ್ಣ ಈ ಮ್ಯಾನೇಜರ್ ನಮ್ಮ ಹತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊತಾನೆ, ಸಂಬಳ ಜಾಸ್ತಿ ಕೊಡೋಕೆ ಓದಾಡ್ತಾನೆ. ಅವನು ಕಂಪ್ನಿ ಲಾಭ ಮಾಡಿಕೊಂಡು ಉದ್ಧಾರ ಮಾಡಿಕೊಂಡು ನಮಗೆ ಖಾಲಿ ಡಬ್ಬ ಇಟ್ಕೊಂಡು ಅಲ್ಲಾಡಿಸಿ ಅಂತ. ಸಂತು, ನೀನು ಹೇಳ್ದಂಗೆ ಆಗಿದೆ. ನನಗೂ ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾಗೋಗಿದೆ. ಏನು ಗೊತ್ತೇನಾ, ಎಲ್ಲ ಕಂಪ್ನಿನಲ್ಲೂ ವರ್ಷಕ್ಕೆ ಇಷ್ಟು ಅಂತ ಹೈಕ್ ಮಾಡ್ತಾರೆ ಎಂಪ್ಲಾಯೀಸ್ಗಳಿಗೆ. ಆದರೆ ಇವನು ನಮಗೆಲ್ಲ ಹೈಕ್ ಮಾಡ್ತಾನೆ. ಇವನು ಮನೇನ ಉದ್ಧಾರ ಮಾಡ್ಕೊತಾನೆ ಅಷ್ಟೇ. ನಮಗೂ ಈ ಕಂಪ್ನಿ ಬಿಟ್ಟರೆ ಗತಿ ಇಲ್ದಂಗೆ ಆಗೋಗಿದೆ. ಏನು ಮಾಡೋಕ್ಕಲ್ಲ, ಎಲ್ಲ ಹಣೆ ಬರಹ. ಹ್ಞೂ ಕಣ, ಕರ್ಮ ನಮ್ದು. ಹಾಯ್ ಸುಂದರ. ಓಹ್ ಹಾಯ್, ಬಂದ್ರಾ? ಹಾಂ, ಒಂದು ನಿಮಿಷ ಸಂತು, ಬರ್ತೀನಿ. ಹಾಂ ಹೋಗ್ಬೋದು. ಬನ್ನಿ ಬನ್ನಿ. ಹಾಂ, ಥ್ಯಾಂಕ್ ಯು. ಸರಿ, ಒಳ್ಳೆ ಮಾಲ್ ಬಂದಿದೆ. ಒಂದು 2 ಲಕ್ಷ ರೂಪಾಯಿ ಬೇಕಾಗುತ್ತೆ. ಏನೋ ವ್ಯವಹಾರ ನಡೆಸ್ತಾ ಇದ್ದಾರೆ ಅನಿಸ್ತಾ ಇದೆ. ಹೇಗಿರ್ಬೋದು? ಏನೋ ಸೀಕ್ರೆಟಾಗಿ ಏನೋ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಏನು ಸಮಾಚಾರ? ಇದೊಂಥರ ಸ್ಪೆಷಲ್ ಸ್ಕೀಮ್ ಇದ್ದಂಗೆ. ಅವಾಗ ಒಳ್ಳೆ ಇನ್ಕಮ್ಮು. ಏನು ಅದು ಸ್ಕೀಮು? ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅವಾಗ ದುಡ್ಡು ಬೇಕು ಅಂತ ಒಂದಿಷ್ಟು ಇಸ್ಕೊಂಡು ಹೋಗ್ತಾರೆ. ತಗೊಂಡು ಹೋಗಿ 1-2 ದಿವಸದಲ್ಲಿ ವಾಪಸ್ ಕೊಡ್ತಾರೆ. ಕೊಟ್ಟಿರೋ ದುಡ್ಡಿಗೆ ಒಂದಿಷ್ಟು ಲಾಭ ಅಂತ ನನಗೂ ಸಿಗುತ್ತೆ. ಎಷ್ಟು ಲಾಭ ಸಿಗುತ್ತೆ? 1 ಲಕ್ಷ ಕೊಟ್ಟರೆ ಹಾಂ, 1-2 ದಿವಸದಲ್ಲಿ ಆ ಕೊಟ್ಟಿರೋ ದುಡ್ಡಿಗೆ ಒಂದು 10,000 ರಿಂದ 15,000 ಸೇರಿಸ್ಬಿಟ್ಟು ಕೊಡ್ತಾರೆ. ಏನೋ 1 ಲಕ್ಷಕ್ಕೆ 10,000 ರಿಂದ 15,000 ಸೇರಿಸ್ಕೊಡ್ತಾರ? ಹಾಂ, ಅದೇನೋ ಬಿಸ್ನೆಸ್ ಅದು ಅಂಥದ್ದು? ಅದೇನೋ ಸರಿಯಾಗಿ ಗೊತ್ತಿಲ್ಲಪ್ಪ. ಕಸ್ಟಮ್ಸು, ಡ್ಯೂಟಿ ಏನೇನೋ ಸಿಕ್ಕಾಕೊಂಡಿರುತ್ತೆ. ಅದನ್ನ ಬಿಡಿಸ್ಕೋಬೇಕು ಅಂತ ಹೇಳ್ತಿರ್ತಾನೆ. ಹಾಂ, ನಾನು ಅದ್ರ ಬಗ್ಗೆ ಡೀಟೇಲ್ಡಾಗಿ ಕೇಳಕ್ಕೆ ಹೋಗಿಲ್ಲ. ತಿಳ್ಕೊಳ್ಳೋದಲ್ವೇನಾ? ನನಗೆ ಯಾಕೆ ಗುರು, ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ಲಾಭ ಸಿಗುತ್ತೆ. ಈ ಸಂಬಳನ ನಂಬ್ಕೊಂಡು ಬದುಕಾಗಲ್ಲ. ಶಿವ ಅಂತ ಕೊಡ್ತೀನಿ, ಶಿವ ಅಂತ ತಗೋತೀನಿ, ಒಟ್ಟಿನಲ್ಲಿ ಆರಾಮಾಗಿದ್ದೀನಿ. ಜನೂನ ನಂಬೋದಾ? ಮಗ, ಇದೊಂಥರ ಲಾಟ್ರಿ ಇದ್ದಂಗೆ ಅವಾಗ ಬರ್ತಾ ಇರುತ್ತೆ. 1 ವರ್ಷದಲ್ಲಿ 2 ರಿಂದ 3 ಸಲ ಸಿಗುತ್ತೆ. ಕೆಲವು ಸಾರಿ 5 ರಿಂದ 6 ಸತಿನೂ ಸಿಗುತ್ತೆ. ನಮ್ಮ ಲಕ್ ಏನಾದ್ರು ಚೆನ್ನಾಗಿದ್ರೆ 10 ಸಲಿನೂ ಸಿಗುತ್ತಪ್ಪ. ತುಂಬ ವರ್ಷದಿಂದ ಈ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ದುಡ್ಡುಗಂತೂ ಮೋಸ ಇಲ್ಲ ಗುರು. ಈ ನನ್ನ ಮಗ ಇಷ್ಟೊಂದು ಈಸಿಯಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾನಲ್ಲ. ಈಗ ತಗೊಂಡಿರೋ ದುಡ್ಡಿಗೆ ಲಾಭ ಕೊಟ್ಟು ಇನ್ನೂ 2 ಲಕ್ಷ ಬೇಕು ಅಂತ ಕೇಳಿದ್ದಾನೆ. ನನ್ನ ಹತ್ರ 1 ಲಕ್ಷ ಇರಬೇಕು. ಇನ್ನು 1 ಲಕ್ಷಕ್ಕೆ ಎಲ್ಲರೂ ಅರೇಂಜ್ ಮಾಡ್ಬೇಕು ಮಗ. ದುಡ್ಡು ಗ್ಯಾರಂಟಿ ತಾನೆ? ಹ್ಞೂ ಮಗ, ನಿನ್ನ ಹತ್ರ ಇದ್ರೆ ಕೊಡು, ನಿನಗೆ ನಾನು ಗ್ಯಾರಂಟಿ. ನನ್ನ ಹತ್ರ ಎಲ್ಲಿದ್ಯಾ? ಸುಮ್ಮನೆ ಹೇಳಿದೆ ಅಷ್ಟೆ. ಸರಿ ಬಿಡು, ನನ್ನ ಹತ್ರ ಇರೋ 1 ಲಕ್ಷ ಕೊಡ್ತೀನಿ. ಅವ್ರಿಗೆ ಲಾಭ ಸಿಗುತ್ತೆ ಅಂದರೆ ಯಾರು ಬೇಕಾದ್ರೂ ಕೊಡ್ತಾರೆ. ಅವ್ರ ಹತ್ರ ನನ್ನ ಥರದ ಜನ ಎಷ್ಟೋ ಜನ ಇರ್ತಾರೆ. ಯಾರೋ ಒಬ್ರು ಕೊಟ್ಟು ತಗೋತಾರೆ ಬಿಡು. 1 ಲಕ್ಷಕ್ಕೆ 15,000 ಲಾಭ ಅಂದರೆ ಯಾಕೆ ಕೊಡಬಾರ್ದು? ಮಗ, ನಾನೇ ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸರಿ, ಇಬ್ರು ಸೇರಿಸ್ಕೊಡೋಣ ಬಿಡು. ಸರಿ ಕಣ, ಬಾ ಟೀ ಕೊಡಿಸ್ತೀನಿ. ಅದು ಹಾಗೆ ಇಲ್ಲಿ ಒಂಚೂರು ಮಜ್ಜಿಗೆ ಕುಡ್ಕೊಳ್ಳಿ, ತಂಪಾಗುತ್ತೆ. ಏನ್ರಿ, ನಾನು ಒಂದು ಸ್ವಲ್ಪ ಸಹಾಯ ಮಾಡ್ಲಾ ನಿಮ್ಗೆ? ನೀನ್ ಪರವಾಗಿಲ್ಲಪ್ಪ. ನಿಮ್ಮಪ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾರೆ, ಅದಕ್ಕೆ ಕೇಳಿದ್ದು. ನಾನು ಚೆಲ್ವಿ ಸೇರ್ಕೊಂಡು ಇಲ್ಲಿರೋ ಬೈಕು ಗಾಡಿನೆಲ್ಲ ತೊಳಿತೀವಿ ನಾವು. ಅವೆಲ್ಲ ಬೇಡ ಲಕ್ಷ್ಮಿ, ಹೊರಗಡೆ ಕೆಲಸ ನಾವು ಮಾಡ್ಕೊಳ್ತೀವಿ, ನೀವು ಒಳಗಡೆ ಕೆಲಸ ನೋಡೋಗಿ. ಅಲ್ಲಿ ನನ್ಗೇನು ಕೆಲಸ ಇಲ್ಲ, ಅದಕ್ಕೆ ನಿಮಗೆ ಸಹಾಯ ಮಾಡಕ್ ಬಂದಿರೋದು. ನೋಡಿ, ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ ಮಾಡಿ. ಲಕ್ಷ್ಮಿ, ಈಗ ಹಬ್ಬದ ಸೀಸನ್ನು, ಹಬ್ಬ ಮುಗಿಯೋ ತನಕ ಆರಾಮ್ ಅನ್ನೋದೇ ಇಲ್ಲ, ಕೆಲಸ ಮಾಡ್ತಿರ್ಬೇಕು. ಈ ತರ ಕಷ್ಟಪಟ್ರೆ ನಿಮ್ಮ ಆರೋಗ್ಯ ಏನಾಗ್ಬೇಕು ಹೇಳಿ? ಅಲ್ಲ, ಚಿಕ್ಕ ವಯಸ್ಸಿನವರೇ ಇಷ್ಟೊಂದು ಕಷ್ಟಪಟ್ಟು ದುಡಿಯಲ್ಲ, ಅಂತದ್ರಲ್ಲಿ ನೀವ್ ಈ ತರ ದುಡಿತಿದ್ರೆ ಏನಾಗುತ್ತೆ ಹೇಳಿ? ಅವಾಗಿಂದ ನಾನು ಮಾವಂಗ್ ಅದನ್ನೇ ಹೇಳ್ತಿದ್ದೀನಿ, ಆದ್ರೆ ನಮ್ಮ ಮಾತನ್ನ ಕೇಳ್ತಿಲ್ಲ. ಚೆಲ್ವಿ, ಕೆಲಸ ಇಲ್ಲದೆ ಎಷ್ಟೋ ದಿನ ಖಾಲಿ ಕೂತಿದ್ದೆ, ಏನೇನು ಕೆಲಸನೋ ಮಾಡಿದ್ದೀನಿ.
ಭಗವಂತ ಈಗ ಅವಕಾಶ ಕೊಟ್ಟಿದ್ದಾನೆ, ಇವಾಗ ನಾವು ಸುಮ್ಮನೆ ಇರೋಕ್ಕಾಗತ್ತೇನಮ್ಮ? ಇದೊಂದು ಸೀಸನ್ನು, ಹಬ್ಬ ಮುಗಿದ್ಮೇಲೆ ಇನ್ನೇನು ಕೆಲಸ ಇರುತ್ತೆ? ಒಂದೋ ಎರಡೋ ಗಾಡಿ ಬರುತ್ತೆ, ಅವಾಗ ಕೆಲಸ ಮಾಡು, ಆರಾಮಾಗಿರು ಅಷ್ಟೇ. ನೀವೇನಾದ್ರೂ ಹೇಳಿ ನಾನು ನಿಮಗೆ ಸಹಾಯ ಮಾಡೋದೇನೆ. ಹಠ ಮಾಡಬೇಡ ಲಕ್ಷ್ಮಿ, ಯಾಕೆ ಹಿಂಗೆ ಮಾಡ್ತಿದ್ಯಾ? ಹಠ ಅಲ್ಲ ರೀ, ನಾನು ನಿಮ್ಮ ಅರ್ಧಾಂಗಿ ಅಂದಮೇಲೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ತಾನೆ. ಹಾಂ, ನೀವು ಸುಮ್ಮನೆ ಇರಿ, ಏನೂ ಆಗಲ್ಲ. ಲಕ್ಷ್ಮಿ, ಮನೆಯವರೆಲ್ಲ ಹೊರಗಡೆನೆ ಕೆಲಸ ಮಾಡಿದ್ರೆ ಇದನ್ನ ನೋಡ್ಕೊಳ್ಳೋರು ಯಾರು? ಇದನ್ನ ತುಂಬಿಸಕ್ಕೆ ಅಡುಗೆ ಮಾಡಿಟ್ಟು ಬಂದಿದ್ದೀನಿ, ಇದನ್ನ ಖಾಲಿ ಬಿಡಲ್ಲ, ಹೆದರ್ಕೋಬೇಡಿ. ಚೆಲ್ವಿ ನಡಿ, ನಾನು ಈ ಗಾಡಿನ ತೊಳಿಸ್ತೀನಿ, ನೀನು ಆ ಗಾಡಿನ ತೊಳಿಯೋಕ್ಕೆ ಬಕೆಟಲ್ಲಿ ನೀರು ತಗೊಂಬೋಗು. ಲಕ್ಷ್ಮಿ, ಲಕ್ಷ್ಮಿ, ಇಲ್ಲಿ ನೋಡು, ನನ್ನ ಮಾತು ಕೇಳು, ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡ. ನೋಡು, ನಿನಗೆ ಈ ಥರ ಬಿಸಿಲಲ್ಲಿ ಕೆಲಸ ಎಲ್ಲ ಮಾಡೋ ಅಭ್ಯಾಸ ಇಲ್ಲ, ನಾವು ಮಾಡ್ಕೊಳ್ತೀವಿ. ನೀನು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅಯ್ಯೋ ರಾಮ, ಅಲ್ಲ ರೀ, ನಾನು ಕಷ್ಟಪಡೋದು ನಿಮಗೆ ನೋಡೋಕ್ಕಾಗಲ್ಲ, ನೀವು ಕಷ್ಟಪಡೋದು ನಾನು ನೋಡೋಕ್ಕಾಗಲ್ಲ. ನಿಮಗೆ ನನ್ನ ಮೇಲೆ ಕನಿಕರ ಇದೆ ಅಂದಮೇಲೆ ನನಗೂ ನಿಮ್ಮ ಮೇಲೆ ಕನಿಕರ ಇರುತ್ತಲ್ವಾ? ಒಂದು ಮಾತು ಹೇಳ, ನಾವು ಕನ್ಸ್ಕೊಂಡಿರೋ ಲಕ್ಷ್ಮೀ ನಿವಾಸನ ಕಟ್ಟಬೇಕು ಅಂದರೆ ನಾವೆಲ್ಲರೂ ಸೇರಿ ದುಡಿದ್ರೇ ಸಾಧ್ಯ ಆಗೋದು. ಬೇಜಾರು ಮಾಡ್ಕೋಬೇಡಿ, ನಾನು ಇದನ್ನು ಮಾಡ್ತೀನಿ, ನೀವು ನಿಮ್ಮ ಕೆಲಸ ನೋಡ್ಕೊ ಹೋಗಿ. ಯಾವಾಗ ಕಳಿಸ್ತೀಯಾ ಸರ್? ಒಂದು ನಿಮಿಷ ಇರು. ಸರ್ ನಮಸ್ತೆ, ನನ್ನ ಹೆಸರು ವಿಶ್ವ ಅಂತ. ವೆಂಕಿ ಅಣ್ಣ ಕಾಣಿಸ್ತಿಲ್ವಲ್ಲ? ಅದೇ ಮಾತು ಬರ್ತಿರ್ಲಿಲ್ಲ, ಕಿವಿ ಕೇಳಿಸ್ತಿರ್ಲಿಲ್ಲ. ಅವ್ರು ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಇನ್ನೂ ಬಂದಿಲ್ವಾ? ಅವ್ನು ಇವಾಗ ಇಲ್ಲಿ ಕೆಲಸ ಮಾಡ್ತಿಲ್ಲಪ್ಪ, ಅವ್ರಪ್ಪ ಗ್ಯಾರೇಜ್ ಓಪನ್ ಮಾಡಿದಾರಲ್ಲ, ಅವನು ಅಲ್ಲೇ ಕೆಲಸ ಮಾಡ್ತಾವನೆ. ಅವ್ರ ಹೆಂಡತಿ ಚೆಲುವಿನ ಯಾವ್ದೋ ಹೂ ಆರ್ಡರ್ ಐತೆ, ಕೊಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಸರಿ, ನೀನ್ಯಾರಪ್ಪ? ವೆಂಕಿ ನಿನ್ಗೇನಾಗಬೇಕು? ಅದು ಅವ್ರು ನನಗೆ ಪರಿಚಯ ಇರೋರು, ಇಲ್ಲಿಗೆ ಬಂದಾಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ, ಇವತ್ತು ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಫೋನ್ ನಂಬರ್ ಇದ್ರೆ ಫೋನ್ ಮಾಡ್ಕೊಂಡು ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಹೋಗು. ಸರಿ ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ಕಳ್ಸೋ, 2-3 ದಿವಸದಲ್ಲಿ. ಛೇ, ವೆಂಕಿ ಅಣ್ಣ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಮನೆ ಹತ್ರ ಹೋಗಿ ಮಾತಾಡ್ಸೋಣ ಅಂದ್ರೆ ಅಂಕಲ್ ಆಂಟಿ ಬೇರೆ ಇರ್ತಾರೆ. ಏನ್ ಮಾಡೋದು ಇವಾಗ? ವಿಶ್ವ, ಈ ಕಡೆ ಬಂದಿದ್ಯಾ? ಏನೇನ ಕಣೋ, ನನಗೆ ಗೊತ್ತಿರೋರ್ನ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಮಾತಾಡ್ಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಬರೋಣ ಅನ್ನಿಸ್ತು, ಬಂದೆ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ